ಬಿಜೆಪಿ ನಾಯಕರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ದೆಹಲಿಗೆ ರಾಜ್ಯ ಬಿಜೆಪಿಯ ನಾಯಕರು ಹೋಗಬೇಡಿ, ವಿಜಯೇಂದ್ರ ಆರ್ ಅಶೋಕ್ ದೆಹಲಿಗೆ ಹೋಗಬೇಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಕಾರಣ, ನೀವೇನಾದ್ರೂ ದೆಹಲಿಗೆ ಹೋದ್ರೆ ನಿಮ್ಮ ರಾಜೀನಾಮೆಯನ್ನ ಕೇಳ್ತಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರ ಅಡ್ಡ ಮತದಾನ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ, ವಿಜಯೇಂದ್ರ ಅಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ. ವಿಜಯೇಂದ್ರ ಅವರು ಮತ್ತೆ ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ, ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸ್ಬೇಕು. ಇಲ್ಲದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ಮದು, 1 ಕ್ಯಾಂಡಿಡೇಟ್ ಬಿಜೆಪಿದು ಆಗ್ತಾ ಇತ್ತು. ನಾವು ಯಾರು ಆಮಿಷ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಇಶ್ಯೂಸ್ ಏನು ತಗೊತಾ ಇದ್ದೀರಾ, ಅದು ಜನ ವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನು ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ ಮತ್ತು ನಿಮ್ಮ ಲೀಡರ್ಸ್ ಕೂಡ. ಫಸ್ಟ್ ಆಫ್ ಆಲ್ ಬಿಜೆಪಿ ಅವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ, ವಿಜಯೇಂದ್ರ ಆ್ಯಂಡ್ ಅಶೋಕ್ ಅವ್ರ ನಾಯಕತ್ವದಲ್ಲಿ. ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದರೆ, ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನೂ ಒಂದು ಕ್ಯಾಂಡಿಡೇಟೇ ಹರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿ ಅವರು ಧನ್ಯವಾದ ತಿಳಿಸ್ಬೇಕು. ಇಲ್ಲದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ಮದು, 1 ಕ್ಯಾಂಡಿಡೇಟ್ ಬಿಜೆಪಿದು ಆಗ್ತಾ ಇತ್ತು. ನಾವು ಯಾರು ಆಮಿಷ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಇಶ್ಯೂಸ್ ಏನು ತಗೊತಾ ಇದ್ದೀರಾ, ಅದು ಜನ ವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನು ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ ಮತ್ತು ನಿಮ್ಮ ಲೀಡರ್ಸ್ ಕೂಡ. ಫಸ್ಟ್ ಆಫ್ ಆಲ್ ಸಿಎಂ ಡಿಕೆಶಿ ವಿರುದ್ಧ ಅಪಪ್ರಚಾರದ ಪೋಸ್ಟ್ ಆರೋಪ. ಕುಮಾರಸ್ವಾಮಿ ಫಾರ್ ಸಿಎಂ ಜಾಲತಾಣದ ವಿರುದ್ಧ ಎಫ್ಐಆರ್. ವಕೀಲ ದೀಪು ಸಿಆರ್ ದೂರಿನ ಮೇರೆಗೆ ಕೇಸ್ ದಾಖಲು. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಡಿಎಸ್ ಪಕ್ಷದ ಜಾಲತಾಣದಲ್ಲಿ ಎಐ ವಿಡಿಯೋ ಪ್ರಸಾರ. ಡಿಕೆ ಶಿವಕುಮಾರ್ ಅವರನ್ನ ತಪ್ಪಾಗಿ ಚಿತ್ರಿಸಿದ್ದಾರೆಂದು ಆರೋಪವನ್ನು ಮಾಡಿದ್ದಾರೆ. ಶಾಂತಿ ಭಂಗ, ಸಿಎಂ ಪ್ರತಿಷ್ಠೆಗೆ ಧಕ್ಕೆಯನ್ನ ತರುವಂತಹ ಯತ್ನ ಆಗಿದೆ ಅಂತ ಆರೋಪಿಸಿ ಕುಮಾರಸ್ವಾಮಿ ಫಾರ್ ಸಿಎಂ ಜಾಲತಾಣದ ವಿರುದ್ಧ ದೂರನ್ನು ಕೊಡಲಾಗಿತ್ತು. ವಕೀಲ ದೀಪು ಎಂಬುವರು ದೂರು ಕೊಟ್ಟಿದ್ರು. ಆ ದೂರಿನ ಮೇರೆಗೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ತಪ್ಪಾಗಿ ಚಿತ್ರಿಸಲಾಗಿದೆ, ಅನಗತ್ಯವಾಗಿ ಅವರನ್ನು ಗುರಿಯಾಗಿಸಲಾಗ್ತಾ ಇದೆ, ಸಮಾಜದ ಶಾಂತಿಯನ್ನು ಕದಡುವಂತಹ ಕೆಲಸವನ್ನು ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಉನ್ನತ ಸ್ಥಾನಮಾನದಲ್ಲಿರುವಂತಹ ಓರ್ವ ಸಿಎಂಗೆ ಕೊಡಬೇಕಾದಂತಹ ಗೌರವವನ್ನು ಕೊಟ್ಟಿಲ್ಲ. ಆ ಸ್ಥಾನಕ್ಕೆ ಧಕ್ಕೆ ತರುವಂತಹ ಕೆಲಸ, ಸಿಎಂ ಅವರ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಪ್ರಯತ್ನ ಆಗಿದೆ ಅಂತ ಹೇಳಿ ಆರೋಪಿಸಿ ದೂರನ್ನು ಕೊಡಲಾಗಿತ್ತು. ದೂರಿನ ಆಧಾರದ ಮೇರೆಗೆ ಇದೀಗ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಪೊಲೀಸರು ಪ್ರಕರಣದ ತನಿಖೆಯನ್ನು ಮಾಡಲಿದ್ದಾರೆ.